ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ವಿ ಅಂತೇಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಮಂತ್ರಾಲಯ ಮುಗಿಸ್ಕೊಂಡು ಹಂಪಿಗೆ ಹೋಗ್ತೀವಿ ಅಂತ ಕೂಡ ಹೇಳಿದ್ದೆ. ನಾವು ಹಂಪಿಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಒಂದು ಹೋಮ್ ಸ್ಟೇನ ಬುಕ್ ಮಾಡಿಕೊಂಡು ಇಲ್ಲಿ ಎಲ್ಲರೂ ಒಂದು 3-4 ಅವರ್ಸ್ ಎಲ್ಲರೂ ರೆಸ್ಟ್ ಮಾಡಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ಹಂಪಿ ಕಡೆ ಎಲ್ಲ ಈ ಹೋಟೆಲ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದ್ರಿಂದ, ಯಾಕಂದರೆ ಕ್ರಿಸ್ಮಸ್ ಆಗಿದ್ದರಿಂದ ತುಂಬ ಎಲ್ಲ ಕಡೆ ಹೋಟೆಲ್ಸು ಬುಕ್ ಆಗಿಬಿಟ್ಟಿತ್ತು. ನಮಗೆ ಈ ಹೋಮ್ ಸ್ಟೇ ಸಿಕ್ಕಿತ್ತು. ಸೊ ಹಾಗಾಗಿ ಅಲ್ಲೇ ಹೋಮ್ ಸ್ಟೇಲಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಹಂಪಿಗೆ ಹೊರಟಿದ್ದೀವಿ. ಹಂಪಿ ನೋಡ್ತಾ ಇದ್ರಲ್ಲ, ನಾವು ಇಲ್ಲಿ ಸ್ಟಾರ್ಟಿಂಗಿಂದನೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ಇಲ್ಲಿ ಟಿ ಟಿ ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಲೋಕಲ್ ಗಾಡಿನ ಬುಕ್ ಮಾಡ್ಕೋಬೇಕು. ಇಲ್ಲಿ ಆಟೋಗಳು ಸಿಗುತ್ತೆ ಬಾಡಿಗೆಗೆ. ಈ ಬಾಡಿಗೆಗೆ ಆಟೋ ಮಾಡಿಕೊಂಡೆ ನಾವು ಹೊರಡಬೇಕು. ಇಲ್ಲಿ ಕಾರ್ ಅಥವಾ ಏನು ಓನ್ ವೆಹಿಕಲ್ಸಲ್ಲಿ ಬಂದಿರ್ತೀವಲ್ಲ, ಆ ವೆಹಿಕಲ್ಸ್ಗೆ ಇಲ್ಲಿ ಎಂಟ್ರಿ ಇಲ್ಲ. ಇಲ್ಲಿ ಆಟೋಗಳನ್ನೆಲ್ಲ ಬುಕ್ ಮಾಡಿಕೊಂಡು ಅವರು 1 ಡೇ ಫುಲ್ ನಮ್ಮ ಜೊತೆ ಇರ್ತಾರೆ. ಜೊತೆಗೆ ಒಂದು ಯಾವ್ಯಾವ ಪ್ಲೇಸಸ್ನ ತೋರಿಸ್ತೀವಿ ಅಂತೇಳಿ ಅವರೊಂದು ಮ್ಯಾಪ್ ಕೊಡ್ತಾರೆ. ಇಷ್ಟು ಪ್ಲೇಸ್ನ ನಾವು ಕವರ್ ಮಾಡ್ತೀವಿ ಅಂತೇಳಿ ಆ ಮ್ಯಾಪ್ ಎಲ್ಲ ನೋಡಿಕೊಂಡೆ ನಾವು ಬುಕ್ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ರಲ್ಲ, ನಾವಿಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಆಲ್ರೆಡಿ ಜನ ನೋಡಿ ಎಷ್ಟು ಜನ ತುಂಬಿದ್ದಾರೆ. ಇಲ್ಲೆಲ್ಲ ಕಾರ್ಗಳನ್ನೆಲ್ಲ ಪಾರ್ಕಿಂಗ್ ಮಾಡಿ ಆಟೋಗಳನ್ನ ಬುಕ್ ಮಾಡಿಕೊಂಡು ಹೊರಡಬೇಕು. ನಾವು 2 ಆಟೋನ ಬುಕ್ ಮಾಡ್ಕೊಂಡ್ವಿ. ಯಾಕಂದರೆ ನಾವು ಜನ ಜಾಸ್ತಿ ಇದ್ವಲ್ಲ, ಹಾಗಾಗಿ 2 ಆಟೋ ಬುಕ್ ಮಾಡ್ಕೊಂಡು ಇವಾಗ ಹಂಪಿನ ನೋಡೋಣ ಅಂಥೇಳಿ ಹೊರಟಿದ್ದೀವಿ. ಹಂಪಿಯನ್ನು ನಾವು ಕಂಪ್ಲೀಟಾಗಿ ನೋಡಬೇಕು ಅಂದರೆ ಸುಮಾರು 2-3 ದಿನ ಅಂತೂ ಬೇಕೇ ಬೇಕು. ಆದರೆ ನಮಗಿರೋದು ಒಂದೇ ದಿನ. ಒಂದು ದಿನದಲ್ಲಿ ನಾವು ಎಷ್ಟು ಪ್ಲೇಸ್ನ ಕವರ್ ಮಾಡ್ತೀವಿ ಏನು ಅಂತೇಳಿ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಹಂಪಿಯ ಗತವೈಭವವನ್ನು ನೋಡ್ಕೊಂಬರೋಣ. ಹಂಪಿ ಬಗ್ಗೆ ನಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನು ಗೊತ್ತಾಗಬೇಕು, ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಗೈಡ್ಗಳನ್ನ ಬುಕ್ ಮಾಡ್ಕೋಬೋದು. ನಾವು ಯಾವ ಗೈಡ್ನೂ ಬುಕ್ ಮಾಡ್ಕೊಂಡಿರಲಿಲ್ಲ. ಇಲ್ಲೇ ಎಲ್ಲ ಆಲ್ಮೋಸ್ಟು ಬೋರ್ಡ್ ಮೇಲೆ ಎಲ್ಲದೂ ಅದ್ರ ಮೇಲೆ ಇನ್ಫಾರ್ಮೇಷನ್ ಬರೆದಿರ್ತಾರೆ. ಗೈಡ್ನೆಲ್ಲ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಬೇಕು. ಅದನ್ನೆಲ್ಲ ನಿಧಾನಕ್ಕೆ ಕೇಳಿಕೊಂಡು ತಿಳ್ಕೊಂಡು ಹೋಗಬೇಕು. ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾವು ಗೈಡ್ ಬುಕ್ ಮಾಡ್ಕೊಂಡಿಲ್ಲ. ಈಗ ನಾವು ಬಂದಿರೋವಂಥ ಪ್ಲೇಸ್ ಬಂದು ಕಡಲೆಕಾಳು ಗಣೇಶ ಅಂತೇಳಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದೇ ಕಲ್ಲಿನಲ್ಲಿ ಕೆತ್ತಿರೋ ಕಡಲೆಕಾಳು ಗಣೇಶ ಇದು. ನೆಕ್ಸ್ಟು ಇಲ್ಲಿ ನೋಡ್ತಾ ಇರೋ ಪ್ಲೇಸ್ ಬಂದು ಸಾಂಬಾರು ಪದಾರ್ಥಗಳನ್ನೆಲ್ಲ ಮಾರ್ತಾ ಇದ್ದಂಥ ಬಜಾರ್ ಇದು. ಎದುರುಗಡೆನೇ ಕೃಷ್ಣನ ದೇವಸ್ಥಾನ ಇದೆ. ಈ ಕೃಷ್ಣ ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಈ ಕೃಷ್ಣ ದೇವಸ್ಥಾನದ ಒಳಗಡೆ ನೋಡಿ ಈ ರೀತಿ ಇದೆ. ಇಲ್ಲಿ ಗರ್ಭಗುಡಿಲೆಲ್ಲೂ ಕೂಡ ನಾವು ದೇವ್ರನ್ನ ಕಾಣೋದಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಯಾವುದೇ ದೇವರ ವಿಗ್ರಹ ಇಲ್ಲ, ಇಟ್ಟಿಲ್ಲ ಅಂತೇಳಿ ಹೇಳ್ತಾರೆ. ಹಂಗಾಗಿ ನಾವು ಬರೀ ಇಲ್ಲಿ ಇರೋವಂಥ ಶಿಲ್ಪಕಲೆಗಳನ್ನ ನೋಡಿಕೊಂಡು ಬರಬೇಕಷ್ಟೇ. ಸೊ ನಾವು ಒಳಗಡೆ ಏನೇನಿದೆ ಏನು ಎಲ್ಲ ನೋಡಿಕೊಂಡು ಬರ್ತಾಯಿದ್ದೀವಿ. ನೆಕ್ಸ್ಟ್ ಇವಾಗ ನಾವು ಇಲ್ಲೇ ಲಕ್ಷ್ಮೀ ನರಸಿಂಹನ ಸ್ಟ್ಯಾಚ್ಯೂ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದ್ರ ಪಕ್ಕದಲ್ಲೇ ಬಡವಿ ಲಿಂಗ ಅಂತ ಕೂಡ ಇದೆ. ಅದು ಅಷ್ಟೇ ದೊಡ್ಡ ಲಿಂಗ, ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಈ ಲಿಂಗದ ವಿಶೇಷತೆ ಏನಂದರೆ, ಇಲ್ಲಿ ಎಲ್ಲ ಕಾಲದಲ್ಲೂ ಕೂಡ, ಬೇಸಿಗೆಗಾಲದಲ್ಲೂ ಕೂಡ ಈ ಲಿಂಗದ ಕೆಳಗಡೆ ನೀರು ಈ ಥರ ನಿಂತಿರುತ್ತಂತೆ. ಸೊ ಇದನ್ನು ಬಡವಿ ಲಿಂಗ ಅಂತೇಳಿ ಕರೀತಾರೆ. ನೆಕ್ಸ್ಟು ಇಲ್ಲಿಂದ ಇವಾಗ ನಾವು ಹೋಗ್ತಾ ಇದ್ದೀವಿ ವಿಜಯ ವಿಠಲ ಟೆಂಪಲ್ಗೆ. ಸೊ ಅಲ್ಲಿ ನೋಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಇದು ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ಇಲ್ಲಿ ವಿಜಯ ವಿಠಲ ಟೆಂಪಲ್ಗೆ ನಾವು ಈ ಥರ ಬ್ಯಾಟ್ರಿ ವೆಹಿಕಲ್ನ ಬುಕ್ ಮಾಡಿಕೊಂಡು ಹೋಗಬೇಕು. ಒಂದು 40 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ನಾವು ಇಲ್ಲೇ ಕಲ್ಲಂಗಡಿ ಎಲ್ಲ ತಿಂದ್ಕೊಂಡು ಇವಾಗ ಅಲ್ಲಿಗೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಇಲ್ಲಿಂದ ವಿಜಯ ವಿಠಲ ಟೆಂಪಲ್ಗೆ 1 ಕಿಲೋಮೀಟ್ರ್ ಆಗಿರೋದ್ರಿಂದ ನಡ್ಕೊಂಡು ಬರೋರಂಥವ್ರು ನಡ್ಕೊಂಬರ್ಬೋದು. ಇಲ್ಲಾಂದರೆ ಈ ಥರ ವೆಹಿಕಲ್ಸ್ ಬುಕ್ ಮಾಡ್ಕೊಂಡು ಬರೋ ಹಂಗಿದ್ರು ಕೂಡ ಬರ್ಬೋದು.
ನಾವೇನಾದರೂ ನಡ್ಕೊಂಬಂದರೆ ಅಲ್ಲಿ ಪ್ಲೇಸ್ಗಳು ಕೆಲವೊಂದು ಏನೇನಿದೆ ಅಲ್ಲಿದು ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ, ನೋಡಿಕೊಂಡು ಮಾಡಿಕೊಂಡು ಬರ್ಬೋದು. ಬಟ್ ಏನಂದರೆ ಸ್ವಲ್ಪ ದೂರ ಇರೋದ್ರಿಂದ ಗಾಡೀಲೇ ಎಲ್ಲನೂ ನೋಡ್ಕೊಂಡು ಹೋಗ್ಬೋದು. ಹತ್ರಕ್ಕೆ ಹೋಗಿ ತೀರಾ ಫುಲ್ಲು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕಾಗಲ್ಲ. ಇನ್ನು ಇಲ್ಲಿ ಬ್ಯಾಟ್ರಿ ವೆಹಿಕಲ್ಸ್ ಏನಿದೆ ಇದನ್ನೆಲ್ಲ ಆಲ್ಮೋಸ್ಟ್ ಡ್ರೈವ್ ಮಾಡೋದು ಹೆಣ್ಮಕ್ಳೇ. ಸೊ ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದ್ರೆ. ಓಕೆ, ಇವಾಗ ಫೈನಲಿ ನಾವಿವಾಗ ವಿಜಯ ವಿಠಲ ಟೆಂಪಲ್ಗೆ ಬಂದ್ವಿ. ಬನ್ನಿ ಇಲ್ಲಿ ವಿಜಯ ವಿಠಲ ಟೆಂಪಲ್ ಯಾವ ರೀತಿ ಇದೆ ಏನು ಅಂತೇಳಿ ಹಾಗೆ ನೋಡ್ತಾ ಹೋಗೋಣ. ಓಕೆ, ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಸ್ಟೋನ್ ಚಾರಿಯೇಟ್, ಕಲ್ಲಿನ ರಥ. ಯುದ್ಧದಲ್ಲಿ ಗೆದ್ದಂಥ ವಿಜಯದ ಗುರುತಿಗೆ ಈ ರಥವನ್ನು ನಿರ್ಮಾಣ ಮಾಡಿದ್ರಂತೆ. ಈ ವಿಜಯ ವಿಠಲ ಟೆಂಪಲ್ನ ವಿಶೇಷತೆ ಇನ್ನೊಂದು ಏನಂದರೆ, ಇಲ್ಲಿ ನಾವೇನು ಪಿಲ್ಲರ್ಸ್ ಥರ ನೋಡ್ತಾ ಇದ್ದೀವಿ ನೋಡಿ, ಈ ಪಿಲ್ಲರ್ಸ್ನ ಈ ರೀತಿ ಬಾರಿಸಿ ನೋಡಿದ್ರೆ ತಬಲ, ವೀಣೆ ಹಾಗೆ ಮೃದಂಗದ ನಾದಸ್ವರಗಳು ಹೊರಹೊಮ್ಮುತ್ತಂತೆ. ಸೊ ಹಾಗಾಗಿ ಇದನ್ನು ಮ್ಯೂಸಿಕಲ್ ಪಿಲ್ಲರ್ಸ್ ಅಂತೇಳಿ ಕರೀತಾರೆ. ಇದನ್ನು ನಾವು ವಿಜಯ ವಿಠಲ ಟೆಂಪಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ಏನು ಮಳಿಗೆ ರೀತಿ ನಾವು ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಕೃಷ್ಣದೇವರಾಯರ ಆಳ್ವಿಕೆಯ ಕಾಲದಲ್ಲಿ ಮುತ್ತು, ರತ್ನ, ಚಿನ್ನ, ವೈಡೂರ್ಯಗಳನ್ನ ಸೇರು ಬಳ್ಳ ಅನ್ನೋ ರೀತಿಲಿ ಮಾರ್ತಾ ಇದ್ದಂಥ ಜಾಗ ಅಂತೇಳಿ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ಏನು ನಾವು ಎಲ್ಲ ಮಳಿಗೆಗಳ ರೀತಿ ಇದೆ ನೋಡಿ, ಇದೆಲ್ಲ ಅದೇ ಅಂತೇಳಿ ಹೇಳ್ತಾರೆ. ಇಲ್ಲಿ ಆಲ್ಮೋಸ್ಟು ಫಾರಿನರ್ಸ್ ಅಂತೂ ತುಂಬ ಡೀಟೇಲಾಗಿ ಎಲ್ಲನೂ ಕೇಳಿ ತಿಳ್ಕೊತಾ ಇದ್ರು. ಪ್ರತಿಯೊಂದು ಕೂಡ ಅದರ ಫೋಟೋಸ್ ಆಗಿರ್ಬೋದು, ಆಮೇಲೆ ಈ ಕಲ್ಲಲ್ಲಿ ಕೆತ್ತಿರೋವಂಥ ಏನು ವಿಗ್ರಹಗಳಿದೆ ಅದನ್ನೆಲ್ಲ ಕೂಡ ಫೋಟೋಸ್ಗಳನ್ನ ತಗೋತಾ ಇದ್ರು. ನೆಕ್ಸ್ಟ್ ಇವಾಗ ನಾವು ಬಂದಿದ್ದೀವಿ ರಾಣಿಯ ಸ್ನಾನದ ಗೃಹ ಅಂತೇಳಿ. ಸೊ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ, ರಾಣಿ ಸ್ನಾನ ಮಾಡ್ತಾ ಇದ್ದಂಥ ಜಾಗ ಇದು ನೋಡಿ. ಆ ಕಾಲದಲ್ಲೇ ಈ ಸ್ವಿಮ್ಮಿಂಗ್ ಪೂಲ್ ಅನ್ನೋ ಕಾನ್ಸೆಪ್ಟ್ ಇತ್ತು. ಸೊ ಯಾವ ರೀತಿ ಇದೆ, ರಾಣಿ ಸ್ನಾನ ಮಾಡ್ತಾ ಇದ್ದಂಥ ಜಾಗ ಇದು. ಈಗ ನಾವು ಬಂದಿರೋವಂಥ ಜಾಗ ಮಹಾನವಮಿ ದಿಬ್ಬ ಅಂತೇಳಿ. ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲೂ ನೋಡಿ, ಎಲ್ಲ ಮಕ್ಕಳುಗಳೆಲ್ಲ ಅದನ್ನೆಲ್ಲ ನೋಡಿಕೊಂಡು ಎಲ್ಲರೂ ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಕಲ್ಲಿನಲ್ಲಿ ಕೆತ್ತಿರೋವಂಥ ಚಿತ್ರಗಳು ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ, ನಾವು ಓದ್ಕೋಬೋದು. ಈಗ ನೆಕ್ಸ್ಟು ಇಲ್ಲೇ ಕಲ್ಲಿನ ಪುಷ್ಕರಣಿ, ಕಪ್ಪು ಕಲ್ಲಿನ ಪುಷ್ಕರಣಿ ಅಂತಿದೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಅಲ್ಲೂ ಕೂಡ ಇವಾಗೆಲ್ಲ ನೋಡಿಕೊಂಡು ಯಾವ ರೀತಿ ಇದೆ ಏನು ಅಂತೇಳಿ ನೋಡ್ತಾ ಇದ್ದೀವಿ.
ಈಗ ನಾವಿಲ್ಲಿ ನೋಡ್ತಾ ಇರೋವಂಥದ್ದು ಲೋಟಸ್ ಮಹಲ್. ಸೊ ಲೋಟಸ್ ಮಹಲ್ ಇದೆ. ಹಾಗೆ ಇಲ್ಲೇ ಇದರಲ್ಲೇ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ನಾವು ಇಲ್ಲೇ ಎಲಿಫೆಂಟ್ ಸ್ಟೇಬಲ್ ಅಂತ ಕೂಡ ಇದೆ. ಅದನ್ನು ಎರಡು ಕೂಡ ನೋಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಇದಕ್ಕೆಲ್ಲ ಇಲ್ಲಿ ನೋಡೋದಕ್ಕೆ ಟಿಕೆಟ್ ತೊಗೋಬೇಕು. ಸೊ ಎಂಟ್ರಿ ಫೀಸು ಸುಮಾರು ಒಬ್ಬೊಬ್ಬರಿಗೆ 20 ರೂಪಾಯಿ ಏನೋ ಇದೆ ಅಂತ ಅನಿಸುತ್ತೆ. ಸೊ ಈ ಎಂಟ್ರಿ ಫೀಸ್ ತೊಗೊಂಡು ನಾವಿಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಹೋಗಬೇಕು. ಓಕೆ, ಇವಾಗ ನಾವು ಬಂದಿರುವಂಥ ಪ್ಲೇಸ್ ಬಂದು ಪ್ರಸನ್ನ ವಿರೂಪಾಕ್ಷ ದೇವಾಲಯ ಅಂತೇಳಿ. ಇದನ್ನು ತಳಹದಿ ಶಿವಲಿಂಗ ದೇವಸ್ಥಾನ ಅಂತ ಕೂಡ ಕರೀತಾರೆ. ಅಂದರೆ ಶಿವಲಿಂಗ ಇಲ್ಲಿ ನೀರಿನಲ್ಲಿ ಆವೃತಗೊಂಡಿರೋದ್ರಿಂದ ಇದನ್ನು ತಳಹದಿ ಶಿವಲಿಂಗ ಅಂತೇಳಿ ಕರೆಯೋದು. ಇಲ್ಲಿ ಶಿವಲಿಂಗ ಇದೆ, ಜೊತೆಗೆ ನಂದಿ ಕೂಡ ಇದೆ. ಸೊ ಇದು ಎರಡು ಕೂಡ ನೀರಿನಲ್ಲಿ ಸ್ವಲ್ಪ ಮುಳುಗಿರೋ ಥರ ಇರುತ್ತೆ, ಅಂದರೆ ನೀರಿನಲ್ಲೇ ಇರುತ್ತೆ. ಈ ಮಳೆಗಾಲದಲ್ಲಿ ಇಲ್ಲೇನು ಮಾರ್ಕ್ ನೋಡ್ತಾ ಇದ್ದೀರಾ ಅಲ್ಲಿವರೆಗೂ ನೀರು ತುಂಬಿರುತ್ತಂತೆ. ಬಟ್ ಇವಾಗ ಡಿಸೆಂಬರ್ ಆಗಿದ್ದರಿಂದ ಇಷ್ಟು ನೀರಿತ್ತು. ಒಳಗಡೆ ಇದರಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಶಿವಲಿಂಗ ಕಾಣಿಸುತ್ತೆ. ಸ್ವಲ್ಪ ಕತ್ಲೆ ಇರೋದ್ರಿಂದ ಟಾರ್ಚ್ ಬಿಟ್ಕೊಂಡು ನಿಧಾನಕ್ಕೆ ಹೋಗಿ ನೋಡ್ಕೊಂಬರ್ಬೇಕು. ಓಕೆ, ಇವಾಗ ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡಾದಮೇಲೆ ನಾವು ಲಾಸ್ಟಿಗೆ ಬಂದಿದ್ದೀವಿ ವಿರೂಪಾಕ್ಷ ದೇವಸ್ಥಾನಕ್ಕೆ. ವಿರೂಪಾಕ್ಷ ದೇವಸ್ಥಾನ ಅಂತೂ ಇಲ್ಲಿ ಹಂಪಿಲಿ ದೊಡ್ಡ ದೇವಸ್ಥಾನ ಅಂದರೆ ಇದೇನೆ. ಇಲ್ಲಿ ವಿಗ್ರಹ ಇದೆ, ಜೊತೆಗೆ ದೇವರಿಗೆ ಪೂಜೆ ಕೂಡ ಮಾಡಿಕೊಡ್ತಾರೆ. ದೇವಸ್ಥಾನ ನೋಡೋದಕ್ಕೆ ಸುಮಾರು 1 ಅವರ್ ಅಂತೂ ಬೇಕೇ ಬೇಕು, ಯಾಕಂದರೆ ಅಷ್ಟು ದೊಡ್ಡದಾಗಿದೆ ಒಳಗಡೆ ದೇವಸ್ಥಾನ. ಇನ್ನು ಇಲ್ಲಿ ಏನು ಗೋಪುರ ನೋಡಿದ್ವಿ, ಇದು 165 ಅಡಿ ಎತ್ತರದ ಗೋಪುರ. ಇದು ಒಳಗಡೆ ಆನೆ ಎಲ್ಲ ಇದೆ. ಸೊ ನೋಡ್ತಾ ಹೋಗಿ ದೇವಸ್ಥಾನ ಯಾವ್ದು ಇದೆ ಅಂತೇಳಿ ತೋರಿಸ್ತೀನಿ. ಈ ವಿರೂಪಾಕ್ಷ ದೇವಸ್ಥಾನದ ವಿಶೇಷತೆ ಏನಂದರೆ, ನಾವು ಈ 165 ಅಡಿ ಎತ್ತರದ ಗೋಪುರ ಏನು ನೋಡಿದ್ವಿ, ಆ ಗೋಪುರ ಇಲ್ಲಿ ತಲೆ ಕೆಳಗಾಗಿ ಕಾಣಿಸುತ್ತೆ ಈ ಜಾಗದಲ್ಲಿ. ನಿಮಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಕಿಂಡಿ ಥರ ಕೊಟ್ಟಿದ್ದಾರೆ. ಆ ಕಿಂಡಿಯಿಂದ ಬರೋ ಬೆಳಕು ದೇವಸ್ಥಾನದ ಗೋಪುರನ ತಲೆ ಕೆಳಗಾಗಿ ಕಾಣಿಸುತ್ತೆ. ಸೊ ಇದಂತೂ ಯಾರಾದರೂ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋದರೆ ದಯವಿಟ್ಟು ಆ ಪ್ಲೇಸ್ನ ನೋಡಿ, ತುಂಬ ಚೆನ್ನಾಗೈತದು ಜಾಗ. ಈಗ ಎಲ್ಲ ದೇವಸ್ಥಾನ ಸುತ್ತ ಎಲ್ಲ ನೋಡಿಕೊಂಡು, ಇಲ್ಲೇ ತುಂಗಭದ್ರಾ ನದಿ ಕೂಡ ಇದೆ, ಆ ನದಿ ಹತ್ರ ಕಲ್ಯಾಣಿ ಇದೆ, ಅದನ್ನು ನೋಡ್ಕೊಂಡು ಇವಾಗ ಎಲ್ಲ ಒಂದು ಸುತ್ತು ಬರ್ತಾಯಿದ್ವಿ. ಓಕೆ, ಇವಾಗ ನಾವು ಹಂಪಿಲಿ ತೊಗೊಂಡಂಥ ಕೆಲವೊಂದು ಫೋಟೋಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ತಾ ಹೋಗಿ.
ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಗತವೈಭವ. ಅದರಲ್ಲೂ ಕೆಲವೊಂದು ಪ್ಲೇಸಸ್ನ ನಾವು ನೋಡೋದಕ್ಕೆ ಆಗಲೇ ಇಲ್ಲ. ಸೊ ನಮ್ಗೆ ಎಷ್ಟು ಸಾಧ್ಯ ಆಯಿತು ಆ ಪ್ಲೇಸಸ್ಗಳನ್ನೆಲ್ಲ ನೋಡಿದ್ದೀವಿ. ಹಾಗೆ ಅಲ್ಲಿನ ವಿಶೇಷತೆಗಳನ್ನು ಕೂಡ ನಿಮಗೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಅಂಟಿಲ್ ದೇ ಟೇಕ್ ಕೇರ್, ಬಾಯ್ ಬಾಯ್.